ನೀವು ಚಿಕ್ಕವರಿರುವಾಗ ಏನು ಕನಸು ಕಂಡಿದ್ರಿ? ನಿಮ್ಮ ಎಜುಕೇಷನ್, ನಿಮ್ಮ ಕೆಲಸ ಏನಾಗಿರಬೇಕು, ನಾನು ಇಂಥ ಕೆಲಸ ಮಾಡಬೇಕು, ಈ ಥರ ಇರಬೇಕು ಅಂತ ನಿಮಗೂ ಒಂದಷ್ಟು ಕನಸುಗಳಿದ್ದಿರ್ಬೋದಲ್ವಾ? ಅದು ಹೋಗ್ತಾ ಹೋಗ್ತಾ ಹೇಗೆ ಮೌಲ್ಡ್ ಆಯಿತು, ಯಾವ ಥರ ಬದಲಾಯಿತು ಅನ್ನೋದನ್ನು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು 10ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಯಾವುದೇ ಗುರಿ ಇರಲಿಲ್ಲ, ನಾನು ಏನಾಗಬೇಕು ಅನ್ನೋದು ಯಾವುದೂ ಇರಲಿಲ್ಲ. ಒಂದೇ ಇದ್ದಿದ್ದು ಖುಷಿಯಾಗಿ ಲೈಫನ್ನು ಎಂಜಾಯ್ ಮಾಡಬೇಕು, ಏನು ಸಮಸ್ಯೆ ಬಂದರೂ ಅದನ್ನು ಎದುರಿಸ್ಕೊಂಡು ಮುಂದೆ ಹೋಗಬೇಕು ಅನ್ನೋದು ಒಂದೇ ನನ್ನ ಮನಸ್ಸಲ್ಲಿದ್ದಿದ್ದು. ಸೊ 10ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನನ್ನ ಫೇವ್ರೇಟ್ ಟೀಚರ್ ಒಬ್ಬರಿದ್ದರು. ಅವರೊಂದು ಮಾತು ಹೇಳಿದರು ನನ್ನಲ್ಲಿ, ನಿನ್ನ ಮನಸ್ಸು ಏನು ಹೇಳ್ತದೋ ಅದನ್ನು ಮಾಡು, ಯಾರ ಮಾತು ಕೇಳಲಿಕ್ಕೆ ಹೋಗಬೇಡ, ಯಾಕಂದರೆ ಕತ್ಲೆಯಲ್ಲಿ ನಿನ್ನ ನೆರಳು ಕೂಡ ನಿನ್ನೊಟ್ಟಿಗೆ ಬರೋದಿಲ್ಲ. ಆಗ ಡಿಸೈಡ್ ಮಾಡಿದೆ, ನನಗೇನು ಅನಿಸತ್ತೋ ಆ ಕ್ಷಣ ನನಗೇನು ಬೇಕು ಅನಿಸತ್ತೋ ಅದನ್ನೇ ಮಾಡೋದು ಅಂತ. ಸೊ 10ನೇ ಕ್ಲಾಸಲ್ಲಿ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ತಗೊಂಡೆ. ಯಾಕೆಂತಂದರೆ ನನಗೆ ಕಲಿಯೋದ್ರಲ್ಲಿ ಏನೋ ಒಂದು ವಿಪರೀತವಾದ ಇಂಟ್ರೆಸ್ಟ್ ಇತ್ತು. ಒಂದಷ್ಟು ಬಹುಮಾನಗಳನ್ನು ಬಾಚಿಕೊಂಡೆ. ಆದರೆ ಇನ್ನೂ ನನಗೆ ತೃಪ್ತಿ ಇರಲಿಲ್ಲ, ಇನ್ನೂ ಏನನ್ನೋ ಮಾಡಬೇಕು, ಏನೋ ಒಂದು ಸಾಧಿಸೋದಿದೆ ಅನ್ನೋ ಒಂದು ಹಂಬಲ ನನ್ನನ್ನು ಕಾಡ್ತಾನೆ ಇತ್ತು. ಹಾಗೆ 10ನೇ ಕ್ಲಾಸ್ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ತು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ಏನೋ ಒಂದು ಇಂಟ್ರೆಸ್ಟ್. ಹಾಗೆ ಏನು ಮಾಡಿದೆ ಅಂದರೆ PUCಯಲ್ಲಿ ಕಾಮರ್ಸ್ ತಗೊಂಡೆ, ನಂಬರ್ ಗೇಮ್ಸ್. ಸೊ ಆ ನಂಬರ್ಸ್ ಜೊತೆ ಆಟ ಆಡೋದನ್ನು ಕಲಿಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಮೇಲೆ ನಾನು PU ಕಾಮರ್ಸ್ನಲ್ಲಿ ಮಾಡಿದೆ. ಸೊ ನಿಮ್ಮ ಲೈಫಲ್ಲಿ ನೀವು ಇಂಟ್ರೆಸ್ಟಿಂಗ್ ಆಗಿ ಏನು ಮಾಡಿದ್ರಿ, ನಿಮ್ಮ ಎಜುಕೇಷನ್ ಹೇಗೆ ಬದಲಾಗ್ತಾ ಹೋಯಿತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ. PUC ಆದಮೇಲೆ ನಾನು ಏನು ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ಕೇಳಿ.